ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ ತುಂಬ ಖುಷಿ ಅನಿಸಿದ್ದು ನನಗೆ ನಿಮ್ಮ ಶಿಸ್ತು ಸರ್. ಆ ಶಿಸ್ತು ಒಂದು ಮಾತು ಹೇಳ್ತಾ ಇದ್ರಿ ಆಫ್ ದಿ ಕ್ಯಾಮ್ರಾ, ನಾನು ಕೂತ್ಕೊಳ್ಳೋ ರೀತಿ ಅದು ಬೇರೆ ಥರ ಕಾಣಬಾರ್ದು ಅಂತ ಹೇಳಿ. ಇವತ್ತು ಹೆಂಗಿದೆ ಅಂದರೆ ಹೆಂಗೆಂಗೋ ಕೂತ್ಕೊಳ್ಳೋದು, ಅದು ಮುಂದೆ ಯಾರು ಕೂತಿದ್ದಾರೆ ಅಂತ ಇಲ್ಲ, ಅವ್ರಿಗೆ ಅವಮಾನ ಮಾಡೋ ರೀತಿಲಿ ಕೂತ್ಕೊಳ್ಳೋದು, ಇದು ನನಗೆ ತುಂಬ ಟಚ್ ಅಂತ ಅನಿಸ್ತು ಸರ್. ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಸರ್? ಇದೆಲ್ಲ ನಮ್ಮ ಕಿರಿಯರು ಗಮನಿಸಬೇಕಾದ್ದು. ನಮಗೆ ಹಿರಿಯರಿದ್ದರು, ರಾಜ್ಕುಮಾರ್ ಅವರಿದ್ದರು. ವಿನಯ ಅನ್ನೋದನ್ನು ಅನೇಕ ವಿಷಯಗಳಲ್ಲಿ ನಾನು ಅವ್ರನ್ನ ಕುತೂಹಲದಿಂದ ಗಮನಿಸ್ತಿದ್ದೆ. ಸಾರ್ವಜನಿಕ ಜೀವನದಲ್ಲಿ ಅದು ಬೇಕು. ಖಾಸಗಿಯಾಗಿ ಎಲ್ಲರಿಗೂ ಚಿಕ್ಕ ಪುಟ್ಟ ತೊಂದರೆಗಳು, ದೌರ್ಬಲ್ಯಗಳಿರಬಹುದು. ಸಾರ್ವಜನಿಕವಾಗಿ ನಡ್ಕೊಳ್ಳುವಾಗ ನಮ್ಮ ಮಾತು, ನಮ್ಮ ವರ್ತನೆ ಹೀಗಿರಬೇಕು ಅಂತ ಒಂದು ಇರುತ್ತೆ. ನಾನು ಬೀಯಿಂಗ್ ಎ ಟೀಚರ್, ರೈಟರ್, ನಾನು ಕೆಲವು ಶಿಸ್ತನ್ನು ಪಾಲಿಸ್ತೀನಿ. ಸಮಯಕ್ಕೆ ಸಂಬಂಧಪಟ್ಟದ್ದು, ನೈರ್ಮಲ್ಯಕ್ಕೆ ಸಂಬಂಧಪಟ್ಟದ್ದು, ಭಾಷೆಗೆ ಸಂಬಂಧಪಟ್ಟು ಇವೆಲ್ಲ ತುಂಬ ಮುಖ್ಯ. ಹಾಗಾಗಿ ಅದ್ರ ಬಗ್ಗೆ ನಾನು ಸ್ವಲ್ಪ ಪ್ರಜ್ಞಾಪೂರ್ವಕವಾಗಿರ್ತೀನಿ. ಅಷ್ಟೇ ಅಲ್ಲ, ನಾನು ವಿದ್ಯಾರ್ಥಿಗಳಿಗೆ ಯಾವಾಗಲೂ ಹೇಳ್ತಿರ್ತೀನಿ, ಯಾರನ್ನೂ ಕಾಯಿಸಬೇಡಿ, ಯಾರಿಗೂ ಕಾಯಬೇಡಿ. ಸರ್, ನಿಮ್ಮ ಕೊಡುಗೆ ಕನ್ನಡ ಸಿನಿಮಾ ಇಂಡಸ್ಟ್ರಿ ಆಗಿರ್ಬೋದು, ಸಾಹಿತ್ಯ ಕ್ಷೇತ್ರಕ್ಕಾಗಿರ್ಬೋದು ಅಪಾರ ಸರ್. ಒಂಥರ ಪುಸ್ತಕ ಅಂದರೆ ನೀವು ಅಂತಲೇ ಹೇಳ್ಬೋದು, ಕನ್ನಡ ಅಂದ್ರೇ ನೀವು ಅಂತ ಹೇಳ್ಬೋದು. ನಮಗೆ ನಮ್ಮ ಕಣ್ಣಿಗೆ ಕಾಣುವಂತಹ ಕನ್ನಡ ಅಂದರೆ ನೀವೇ ಸರ್. ಏನು ಕನ್ನಡ ಅಂದರೆ ಎಷ್ಟು ಪ್ರೀತಿ. ನನ್ನನ್ನು ಕನ್ನಡಕ್ಕೆ ಒಂದು ಪರ್ಯಾಯ ಹೆಸರು ಅನ್ನೋ ಥರ ಹೇಳಿದ್ದು ನನಗೆ ಬಹಳ ಬಹಳ ಸಂತೋಷ ಕೊಟ್ಟಿದೆ. ಚಿತ್ರಣ ಬಂದರೆ ಅದು ಪುಸ್ತಕ ಲೋಕ, ನೀವು ಹೇಳೋದು ಮಾತುಗಳು, ಪುಸ್ತಕ ಅಂದರೆ ನಿಮ್ಗೆ ಎಷ್ಟು ಇಷ್ಟ, ಓದಬೇಕು, ಇದೆಲ್ಲ ಕೇಳ್ತಾ ಇದ್ರೆ, ಬರವಣಿಗೆ ಇವೆಲ್ಲ ಕೇಳ್ತಾ ಇದ್ರೆ ಅಥವಾ ನೋಡ್ತಾ ಇದ್ರೆ ನಿಮ್ಮನ್ನ ನಮ್ಮ ಕನ್ನಡ ಥರನೇ ಕಾಣಿಸ್ತೀರ ಸರ್ ನೀವು. ಅಲ್ಲ, ನನ್ನನ್ನು ಕನ್ನಡಕ್ಕೆ ಒಂದು ಪರ್ಯಾಯ ಹೆಸರು ಅಂತ ನೀನು ಹೇಳಿದ್ಯಲ್ಲ, ಅದು ನನ್ನ ಸೌಭಾಗ್ಯ, ಪುಣ್ಯ. ಅದು ಕರ್ಹನೋ ಅಲ್ವೋ ಗೊತ್ತಿಲ್ಲ. ಆದರೆ ಕೊಡುಗೆ ಅಂತ ಏನು ಹೇಳಿದ್ಯಲ್ಲ, ಆ ಥರ ಏನಿಲ್ಲ. ನಮ್ಮದೆಲ್ಲರದು ಹುಡುಕಾಟ. ಯಾರ್ಯಾರೋ ಯಾವ್ಯಾವುದೋ ರೀತಿ ಬದುಕನ್ನು ಹುಡುಕ್ತಿರ್ತಾರೆ. ನನ್ನ ಹುಡುಕಾಟದಲ್ಲಿ ನನಗೆ ಒಂದಷ್ಟು ಕೆಲಸ ಮಾಡೋಕ್ಕೆ ಸಾಧ್ಯ ಆಯಿತು. ಅದಕ್ಕೆ ಕೊಡುಗೆ, ಅದು ಮಹತ್ವದ ಕೊಡುಗೆ, ಅದೆಲ್ಲ ಐ ಡೋಂಟ್ ನೋ. ಇಲ್ಲ ಸರ್, ಓದಿದಷ್ಟು ಮುಗಿಲಿಲ್ಲ. ಎಕ್ಸಾಮ್ಗೆ ಓದಂಗೆ ಓದಿದ್ರು ಕೂಡ ಅಷ್ಟು ಮುಗಿಲಿಲ್ಲ ನಿಮ್ಮ ವಿಚಾರಗಳನ್ನ ತಿಳ್ಕೊಳ್ಳೋದಕ್ಕೆ. ನಮಗೆ ಅಷ್ಟು ಮಾಡಿದ್ದೀರಾ, ಅದು ನೀವು ಒಪ್ಕೊಳ್ತಿಲ್ಲ ಅಷ್ಟೇ ಸರ್. ಇಲ್ಲ ಇಲ್ಲ, ನಾನು ಅದನ್ನು ತೋರಿಕೆಗೆ ಹೇಳ್ತಾ ಇಲ್ಲ. ಒಮ್ಮೆ ಹಿಂದಕ್ಕೆ ತಿರುಗಿ ನೋಡಿದರೆ, ಬದುಕಿನ ಹಿನ್ನೋಟ ಅಂತ ನೋಡಿದರೆ ಇನ್ನಷ್ಟು ಮಾಡ್ಬೋದಾಗಿತ್ತು. ಎಷ್ಟು ಬೇಡದ ವಿಷಯಗಳಿಗೆ, ಬೇಡದ ವ್ಯಕ್ತಿಗಳಿಗೆ ಸಮಯ ಕೊಟ್ಬಿಟ್ವಿ, ಬೇಡದ ಘಟನೆಗಳಿಗೆ ಒಡ್ಕೊಂಡಿವಿ ಅಂತ ಯೋಚನೆ ಮಾಡಿದಾಗ ಅದು ನನ್ನ ಕೈಲಿ ಇರಲಿಲ್ಲ ಅಂತ ಇಟ್ಕೋ. ಆದರೆ ಸಾಮಾನ್ಯವಾಗಿ ನಮ್ಮನ್ನು ನಾವು ಆತ್ಮಾವಲೋಕನ ಮಾಡಿಕೊಂಡಾಗ ಯಾವಾಗಲೂ ಅನಿಸೋದು ಮೊದಲನೇದು ಅತೃಪ್ತಿ. ಅಂದರೆ ಇನ್ನಷ್ಟು ಮಾಡ್ಬೋದಾಗಿತ್ತು, ಇನ್ನಷ್ಟು ಕೆಲಸ ಮಾಡ್ಬೋದಾಗಿತ್ತು. ಯಾಕೆಂದರೆ ಒಂದೇ ಸಲ ಬರೋದು ಬದುಕಿನಲ್ಲಿ. ನಾನು ನಾಗತಿಹಳ್ಳಿ ಚಂದ್ರಶೇಖರ ಅಂತ ಇಲ್ಲಿ ಬರೋದು ಒಂದೇ ಸಲ. ಆಗ ಬಂದಾಗ ನಾವು ಎಷ್ಟು ಕೆಲಸ ಮಾಡ್ತೀವಿ ಅಷ್ಟು ಮುಖ್ಯ. ಯು ಕೆನಾಟ್ ಗೋ ಬ್ಯಾಕ್ ಆ್ಯಂಡ್ ಕಮ್ ಬ್ಯಾಕ್ ಅಗೈನ್. ಈ ರಂಗಮಂದಿರದಲ್ಲಿ ಎಂಟ್ರಿ, ಎಕ್ಸಿಟ್. ಎಂಟ್ರಿ ಆಯಿತು, ಇನ್ನು ಎಕ್ಸಿಟಿಗೆ ಮುಂಚೆ ಏನು ಆಟ ಆಡ್ತೀವಿ ಆಡಪ್ಪ ಅಂತ. ಇಲ್ಲ, ಒಂದು ನಿಮಿಷ ಒಳಗಡೆ ಹೋಗಿ ಬರ್ತೀನಿ, ಮತ್ತೆ ರೀಸ್ಟಾರ್ಟ್ ಮಾಡ್ತೀನಿ ಅಂತಂದರೆ ಜೀವನ ಇಲ್ಲ. ಅದೊಂದು ರಿಯಾಲಿಟಿ. ಆ ದೃಷ್ಟಿಯಿಂದ ನೋಡಿದಾಗ ಇನ್ನಷ್ಟೇನೋ ಯೋಚನೆ ಮಾಡ್ಬೋದು, ಇನ್ನಷ್ಟೇನೋ ಮಾಡ್ಬೋದಾಗಿತ್ತು, ಇನ್ನಷ್ಟು ಸಿನಿಮಾ ಮಾಡ್ಬೋದಾಗಿತ್ತು, ಇನ್ನಷ್ಟು ಪುಸ್ತಕ ಬರೀಬೇಕಾಗಿತ್ತು. ನನ್ನ ಗ್ರಾಮ ನಾಗತಿಹಳ್ಳಿಗೆ ಇನ್ನೂ ಎಷ್ಟೋ ಕೆಲಸ ಮಾಡ್ಬೋದಾಗಿತ್ತು. ಸಾಕಾಗಲಿಲ್ಲ ಮಾಡಿದ್ದು. ಬರೀಬೇಕಾದ ಪುಸ್ತಕ, ಮಾಡಬೇಕಾದ ಸಿನಿಮಾಗಳು ಯಾವಾಗಲೂ ಕಾಡ್ತಾ ಇರುತ್ತೆ.